ನಮಸ್ಕಾರ ಆಧ್ಯಾತ್ಮಿಕ ಸಾಧಕರೇ, ಈ ವಿವರಣೆಗೆ ಸ್ವಾಗತ. ಇವತ್ತು ನಾವು ಶಂಕರಾಚಾರ್ಯರ ಜೀವನಯಾನ ಮತ್ತು ಅವರ ಅದ್ವೈತ ತತ್ವಜ್ಞಾನದ ಆಳಕ್ಕೆ ಇಳಿಯಲಿದ್ದೇವೆ. ನೋಡಿ, ಅದ್ವೈತ ಅನ್ನೋದು ಕೇವಲ ಒಂದು ತಾತ್ವಿಕ ಸಿದ್ಧಾಂತ ಮಾತ್ರ ಅಲ್ಲ, ಬದಲಾಗಿ ನಮ್ಮ ಅಸ್ತಿತ್ವದ ಬಗ್ಗೆ ಸ್ಪಷ್ಟತೆ ಹುಡುಕುತ್ತಿರುವ ಪ್ರತಿಯೊಬ್ಬರಿಗೂ ಇದೊಂದು ಅತ್ಯದ್ಭುತವಾದ ಪ್ರಾಯೋಗಿಕ ಮಾರ್ಗದರ್ಶಿ. ಬನ್ನಿ ಶುರು ಮಾಡೋಣ. ಈ ಒಂದು ಮೂಲಭೂತ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ವಿಶ್ಲೇಷಣೆಯನ್ನ ಶುರು ಮಾಡೋಣ. ಅಂತಿಮ ಸತ್ಯ ಅನ್ನೋದು ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿದೆಯಾ ಅಥವಾ ಸಂಪೂರ್ಣವಾಗಿ ನಮ್ಮ ಆಂತರ್ಯದಲ್ಲೇ ಅಡಗಿದೆಯಾ? ಇಂದಿನ ನಮ್ಮ ಇಡೀ ಅದ್ವೈತ ತತ್ವದ ಅನ್ವೇಷಣೆಗೆ ಇದೇ ಪ್ರಶ್ನೆ ಬುನಾದಿ ಹಾಕಿಕೊಡುತ್ತೆ. ಸತ್ಯದ ಹುಡುಕಾಟ ಎಲ್ಲಿಂದ ಶುರುವಾಗಬೇಕು ಅನ್ನೋದನ್ನೇ ಇದು ನಿರ್ಧರಿಸುತ್ತೆ. ವಿಭಾಗ 1: ಸಾಮಾಜಿಕ ಸುಧಾರಣಾ ಯುಗ ಹಾಗೂ ಸಂಪ್ರದಾಯಗಳ ಶುದ್ಧೀಕರಣ. ಯಾವುದೇ ತತ್ವಜ್ಞಾನವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಮೊದಲು ನಾವು ಆ ಕಾಲಘಟ್ಟವನ್ನು ನೋಡಬೇಕಾಗುತ್ತೆ. ಐತಿಹಾಸಿಕವಾಗಿ ಗಮನಿಸಿದರೆ ಕಾಲಕ್ರಮೇಣ ಅನೇಕ ಮೂಢನಂಬಿಕೆಗಳು ಹಾಗೂ ಸಂಕೀರ್ಣತೆಗಳು ಸಮಾಜದಲ್ಲಿ ಹುಟ್ಕೊಂಡಿದ್ವು. ಒಂದು ರೀತಿಯ ಗೊಂದಲ ಆವರಿಸಿತ್ತು. ಈ ನ್ಯೂನತೆಗಳನ್ನು ಸರಿಪಡಿಸಿ ಸಮಾನತೆ ಮತ್ತು ನೈಜ ಜ್ಞಾನವನ್ನ ಮರುಸ್ಥಾಪನೆ ಮಾಡುವುದಕ್ಕಾಗಿಯೇ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಹಾಗೆ ಬಸವೇಶ್ವರರಂತಹ ಮಹಾನ್ ಸುಧಾರಕರು ಬರ್ತಾರೆ. ಇವರೆಲ್ಲರ ಮುಖ್ಯ ಗುರಿ ಮೂಲತತ್ವಗಳನ್ನು ಜನರಿಗೆ ಸ್ಪಷ್ಟಪಡಿಸೋದೇ ಆಗಿತ್ತು. ವಿಭಾಗ 2: ಶಂಕರಾಚಾರ್ಯರ ಜೀವನ, ಅಂದರೆ ಒಬ್ಬ ಅಸಾಧಾರಣ ಸಾಧಕನ ಪಯಣ. ಶಂಕರಾಚಾರ್ಯರ ಬದುಕಿನ ವೇಗ ಮತ್ತು ತೀವ್ರತೆಯನ್ನೊಮ್ಮೆ ಗಮನಿಸಿ. ಇದು ನಿಜಕ್ಕೂ ವಿಸ್ಮಯ. 788ರಲ್ಲಿ ಕೇರಳದ ಕಾಲಡಿಯಲ್ಲಿ ಜನಿಸಿದ ಇವರು ತಾಯಿಯ ಅನುಮತಿ ಪಡೆದು ಬಾಲ್ಯದಲ್ಲೇ ಸನ್ಯಾಸ ಸ್ವೀಕರಿಸ್ತಾರೆ. ನರ್ಮದಾ ನದಿ ತೀರದಲ್ಲಿ ಗೋವಿಂದ ಭಗವತ್ಪಾದರನ್ನ ಭೇಟಿಯಾಗಿ ಅವರನ್ನ ಗುರುವನ್ನಾಗಿ ಸ್ವೀಕರಿಸ್ತಾರೆ. ಆಶ್ಚರ್ಯದ ಸಂಗತಿ ಅಂದ್ರೆ ಅವರು ವಿಧಿವಶರಾಗುವಾಗ ಅವರಿಗೆ ಕೇವಲ 32 ವರ್ಷ. ಕೇವಲ 3 ದಶಕಗಳ ಈ ಸಣ್ಣ ಅವಧಿಯಲ್ಲಿ ಅವರು ಇಡೀ ಭರತಖಂಡದಲ್ಲಿ ಮಾಡಿದ ಆಧ್ಯಾತ್ಮಿಕ ಕ್ರಾಂತಿ ನಿಜಕ್ಕೂ ಅಸಾಧಾರಣ. ಇನ್ನು ಅವರ ಬೌದ್ಧಿಕ ಕೊಡುಗೆ ಕಡೆ ಗಮನಹರಿಸಿದರೆ ಅದು ಎಷ್ಟು ವಿಸ್ತಾರವಾಗಿದೆ, ಅಷ್ಟೇ ಆಳವಾಗಿದೆ. ಬ್ರಹ್ಮಸೂತ್ರ, ಉಪನಿಷತ್ತುಗಳು ಹಾಗೂ ಭಗವದ್ಗೀತೆಗೆ ಅವರು ಬರೆದ ಭಾಷ್ಯಗಳು ಇವತ್ತಿಗೂ ನಮಗೆ ಜ್ಞಾನದ ಮೂಲ. ಅಷ್ಟೇ ಅಲ್ಲ, ವಿವೇಕ ಚೂಡಾಮಣಿ, ಶಿವಾನಂದಲಹರಿ, ಆನಂದಲಹರಿ, ಸೌಂದರ್ಯಲಹರಿ ಮತ್ತು ಭಜಗೋವಿಂದಂ ಇವೆಲ್ಲ ಅವರ ಪ್ರಮುಖ ಕೃತಿಗಳು. ಅವರ ಈ ಅಪಾರ ಹಾಗೂ ಕರಾರುವಕ್ಕಾದ ಜ್ಞಾನಕ್ಕಾಗಿಯೇ ಅವರಿಗೆ ಸರ್ವಜ್ಞ ಮತ್ತು ಜಗದ್ಗುರು ಅನ್ನೋ ಶ್ರೇಷ್ಠ ಬಿರುದುಗಳು ಸಿಕ್ಕಿದ್ದು. ಕೇವಲ ಗ್ರಂಥಗಳನ್ನ ಬರೆದು ಅವರು ಸುಮ್ಮನಾಗಲಿಲ್ಲ. ಭವಿಷ್ಯದ ಸಾಧಕರಿಗೆ ದಾರಿದೀಪವಾಗಲು ಬಲವಾದ ಸಂಸ್ಥೆಗಳನ್ನೇ ಕಟ್ಟಿದ್ರು. ಯೋಚನೆ ಮಾಡಿ, ಆ ಕಾಲದಲ್ಲೇ ಕಾಶ್ಮೀರ, ನೇಪಾಳದಿಂದ ಕಾಂಚೀವರೆಗೆ ಇಡೀ ಭಾರತದಾದ್ಯಂತ 3 ಬಾರಿ ಸಂಚರಿಸಿದ್ರು. ತಮ್ಮ ಬೋಧನೆಗಳನ್ನ ಶಾಶ್ವತವಾಗಿ ನೆಲೆಗೊಳಿಸಲು ದೇಶದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನ ಸ್ಥಾಪಿಸಿದ್ರು. ಪೂರ್ವದಲ್ಲಿ ಪುರಿಯ ಗೋವರ್ಧನ ಪೀಠ, ಪಶ್ಚಿಮದಲ್ಲಿ ದ್ವಾರಕದ ಕಾಳಿಕಾಮಠ, ಉತ್ತರದಲ್ಲಿ ಬದ್ರಿನಾಥದ ಜ್ಯೋತಿರ್ಮಠ ಮತ್ತು ದಕ್ಷಿಣದಲ್ಲಿ ನಮ್ಮ ಶೃಂಗೇರಿಯ ಶಾರದಾ ಪೀಠ. ವಿಭಾಗ 3: ಪೂಜೆಯ ಮೂಲಕ ಒಗ್ಗಟ್ಟು, ಅಂದರೆ ಷಣ್ಮತ ಸ್ಥಾಪನಾಚಾರ್ಯ. ನೋಡಿ, ಇಲ್ಲೊಂದು ಬಹಳ ಮುಖ್ಯವಾದ ವಿಚಾರವಿದೆ. ಶಂಕರಾಚಾರ್ಯರು ಅಸ್ತಿತ್ವದಲ್ಲಿದ್ದ ಯಾವುದೇ ನಂಬಿಕೆಗಳನ್ನ ಅಳಿಸಿ ಹಾಕಿಲ್ಲ. ಬದಲಾಗಿ ಬೇರೆ ಬೇರೆ ಗುಂಪುಗಳಲ್ಲಿದ್ದ ಭಕ್ತರನ್ನೆಲ್ಲ ಒಂದೇ ಆಧ್ಯಾತ್ಮಿಕ ಛತ್ರಿಯಡಿ ತಂದು ಸಮನ್ವಯಗೊಳಿಸಿದರು. ಏಕತ್ವವನ್ನು ಅರಿಯಲು ಒಗ್ಗಟ್ಟು ಮೊದಲ ಹೆಜ್ಜೆಯಲ್ವಾ? ವಿವಿಧ ನದಿಗಳು ಸಮುದ್ರ ಸೇರೋ ಹಾಗೆ ಭಿನ್ನಾಭಿಪ್ರಾಯಗಳನ್ನ ಮರೆತು ಒಂದೇ ಗುರಿಯತ್ತ ಸಾಗಲು ಈ ಸಾಮೂಹಿಕ ಪೂಜಾ ವ್ಯವಸ್ಥೆ ಭದ್ರವಾದ ಬುನಾದಿ ಹಾಕಿಕೊಡ್ತು. ಆ ಕಾಲದಲ್ಲಿ ಸಮಾಜದಲ್ಲಿ ಹಂಚಿಹೋಗಿದ್ದ 6 ಪ್ರಮುಖ ಆರಾಧನಾ ಪದ್ಧತಿಗಳಾದ ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ, ಇವೆಲ್ಲದಕ್ಕೂ ಅವರು ಸಮಾನ ಪ್ರಾಮುಖ್ಯತೆ ಕೊಟ್ರು. ಈ ಅದ್ಭುತ ಸಮನ್ವಯತೆಯಿಂದಾಗಿಯೇ ಅವರಿಗೆ ಷಣ್ಮತ ಸ್ಥಾಪನಾಚಾರ್ಯ ಅಂತ ಹೆಸರು ಬಂತು. ನಿರ್ಗುಣ ನಿರಾಕಾರವಾದ ಪರಮಾತ್ಮನನ್ನ ಅರಿಯುವ ಮುಂಚೆ ಸಾಧಕರ ಮನಸ್ಸನ್ನ ಸಿದ್ಧಗೊಳಿಸೋದಕ್ಕೆ ಈ ಮಾರ್ಗ ಅಕ್ಷರಶಃ ಅನಿವಾರ್ಯವಾಗಿತ್ತು. ವಿಭಾಗ 4: ಅದ್ವೈತ ಸಿದ್ಧಾಂತದ ತತ್ವಗಳು, ಅಂದರೆ ಏಕತ್ವವನ್ನು ಅರಿಯುವುದು. ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬಂದಿದ್ದೀವಿ. ಅದ್ವೈತ ಅಂದ್ರೆ ಅಕ್ಷರಶಃ ಎರಡಲ್ಲದ್ದು ಅಥವಾ ಏಕತ್ವ ಅಂತ ಅರ್ಥ. ಪ್ರಪಂಚದಲ್ಲಿ ನಾವು ಕಾಣುವ ಪ್ರತ್ಯೇಕತೆ ಇದೆಯಲ್ವಾ, ಅಂದ್ರೆ ನೀನು ಬೇರೆ, ನಾನು ಬೇರೆ, ದೇವರು ಬೇರೆ ಅನ್ನೋ ಭಾವನೆ, ಇದು ಮೂಲಭೂತವಾಗಿ ಕೇವಲ ಒಂದು ಭ್ರಮೆ ಅಂತ ಇದು ಸ್ಪಷ್ಟವಾಗಿ ಹೇಳುತ್ತೆ. ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ ಇವೆರಡರ ಮಧ್ಯೆ ಯಾವ ಪ್ರತ್ಯೇಕತೆಯೂ ಇಲ್ಲ, ಎರಡೂ ಒಂದೇ ಅನ್ನೋದೇ ಇದರ ಸಂಪೂರ್ಣ ತಿರುಳು. ಹಾಗಾದ್ರೆ ಆ ಪರಮೋಚ್ಛ ಸತ್ಯವಾದ ಬ್ರಹ್ಮ ಹೇಗಿದಾನೆ? ಅವನು ನಿರ್ಗುಣ, ನಿರಾಕಾರ ಮತ್ತು ಸ್ವಪ್ರಕಾಶಕ.
ಅಂದ್ರೆ ಆ ಅಂತಿಮ ಸತ್ಯಕ್ಕೆ ಯಾವುದೇ ನಿರ್ದಿಷ್ಟ ಗುಣಗಳಾಗಲಿ ಆಕಾರವಾಗಲಿ ಇಲ್ಲ. ಇಲ್ಲಿ ಸ್ವಪ್ರಕಾಶಕ ಅನ್ನೋ ಪದ ಬಹಳ ಮುಖ್ಯ, ಯಾಕಂದ್ರೆ ಆ ಸತ್ಯವನ್ನ ಅರಿಯಲು ಹೊರಗಿನಿಂದ ಯಾವ ಬೆಳಕು ಅಥವಾ ಸಾಬೀತಿನ ಅಗತ್ಯವೂ ಇಲ್ಲ. ಅದು ತನ್ನಷ್ಟಕ್ಕೆ ತಾನೇ ಬೆಳಗುವಂಥದ್ದು. ಈ ಭೌತಿಕ ಪ್ರಪಂಚದ ಮಿತಿಗಳಿಗಿಂತ ಈ ಅನಂತವಾದ ಆಧ್ಯಾತ್ಮಿಕ ಅಸ್ತಿತ್ವಕ್ಕೆ ಇಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಸರಿ, ಹಾಗಂದ್ರೆ ಈ ಪ್ರಪಂಚ ನಮಗೆ ಯಾಕೆ ಹೀಗೆ ಕಾಣಿಸ್ತದೆ? ಅದಕ್ಕೆ ಉತ್ತರವೇ ಮಾಯೆ. ಇದು ಕೇವಲ ಒಂದು ಪದ ಅಲ್ಲ, ಇದೊಂದು ಅತಿ ಆಳವಾದ ಭ್ರಮೆ. ಮರುಭೂಮಿಯಲ್ಲಿ ಬಿಸಿಲಿನ ಝಳಕ್ಕೆ ನೀರಿದೆ ಅಂತ ತೋರುವ ಮರೀಚಿಕೆ ತರಹ ಈ ಲೌಕಿಕ ಪ್ರಪಂಚ ನಮ್ಮನ್ನ ವಂಚಿಸುತ್ತೆ. ಅಂತಿಮ ಆಧ್ಯಾತ್ಮಿಕ ಸತ್ಯವನ್ನ ಮರೆಮಾಚಿ ನಶ್ವರವಾದ ವಸ್ತುಗಳತ್ತ ನಮ್ಮನ್ನ ಸೆಳೆಯುತ್ತೆ. ಹೀಗಾಗಿ ಸತ್ಯ ಇರೋದು ಆಧ್ಯಾತ್ಮಿಕ ವಾಸ್ತವದಲ್ಲಿ ಮಾತ್ರ ಅಂತ ಅರಿತುಕೊಳ್ಳೋದೇ ಒಬ್ಬ ಸಾಧಕನ ಅತ್ಯಂತ ಪ್ರಮುಖ ಹೆಜ್ಜೆ. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ. ಎಂಥ ಶಕ್ತಿಯುತವಾದ ಅರಿವಲ್ವ ಇದು! ನನ್ನೊಳಗಿನ ಆತ್ಮವೇ ಆ ಅನಂತವಾದ ಪರಮಾತ್ಮ. ಪ್ರಪಂಚದ ಗೊಂದಲಗಳ ನಡುವೆ ದೇವರಿಗಾಗಿ ಹೊರಗೆಲ್ಲ ಹುಡುಕಾಡುವ ಸಾಧಕನಿಗೆ ತನ್ನೊಳಗೇ ಸತ್ಯವನ್ನ ಕಂಡುಕೊಳ್ಳುವ ಪರಮೋಚ್ಚ ಗಳಿಗೆ ಇದು. ನಮ್ಮ ಹಾಗೂ ಪರಮಾತ್ಮನ ನಡುವಿನ ಆ ಕಾಲ್ಪನಿಕ ಅಂತರವನ್ನ ಇದು ಸಂಪೂರ್ಣವಾಗಿ ಅಳಿಸಿಹಾಕತ್ತೆ. ಇಡೀ ಅದ್ವೈತ ಸಿದ್ಧಾಂತದ ರಹಸ್ಯ ಅಡಗಿರೋದೇ ಈ ಒಂದು ವಾಕ್ಯದಲ್ಲಿ. ವಿಭಾಗ 5: ವಿಮೋಚನೆಯತ್ತ ಆಂತರಿಕ ಮಾರ್ಗ, ಅಂದರೆ ಸಾಧಕನ ಪಯಣ. ಸತ್ಯವನ್ನ ಅರಿಯುವ ವಿಚಾರದಲ್ಲಿ ನಾವು 2 ಸ್ಪಷ್ಟವಾದ ದಾರಿಗಳನ್ನ ನೋಡಬಹುದು. ಅಜ್ಞಾನಿ ಏನ್ಮಾಡ್ತಾನೆ? ಸತ್ಯವನ್ನ, ನೆಮ್ಮದಿಯನ್ನ, ಖುಷಿಯನ್ನ ಸದಾ ಬಾಹ್ಯ ಜಗತ್ತಲ್ಲಿ, ಭೌತಿಕ ವಸ್ತುಗಳಲ್ಲಿ ಹುಡುಕ್ತಾನೆ. ಆ ಗದ್ದಲದಲ್ಲಿ ಆಂತರ್ಯವನ್ನ ಅರಿಯೋದಕ್ಕೆ ಸಂಪೂರ್ಣ ವಿಫಲನಾಗ್ತಾನೆ. ಆದ್ರೊಬ್ಬ ಜ್ಞಾನಿ ಆ ಹೊರಗಿನ ಪ್ರಪಂಚದ ಕೋಲಾಹಲದಿಂದ ವಿಮುಖನಾಗಿ ತನ್ನ ಆಂತರ್ಯದ ಪ್ರಶಾಂತತೆಯತ್ತ ತಿರುಗುತ್ತಾನೆ. ಪರಮಾತ್ಮನನ್ನ ಅರಿತುಕೊಳ್ಳಲು ಅವನು ಜ್ಞಾನವನ್ನ, ಅಂದ್ರೆ ಆಳವಾದ ಒಳನೋಟವನ್ನ ಬಳಸ್ಕೊಳ್ತಾನೆ. ಸತ್ಯ ಹೊರಗಿಲ್ಲ, ನಮ್ಮೊಳಗೇ ಇದೆ ಅನ್ನೋ ಅರಿವೇ ನಿಜವಾದ ಜ್ಞಾನ. ಹಾಗಾದ್ರೆ ಮೋಕ್ಷವನ್ನ ತಲುಪೋದು ಹೇಗೆ? ಅದಕ್ಕೆ ಇಲ್ಲಿದೆ ನೋಡಿ ನಿಖರವಾದ ಮಾರ್ಗದರ್ಶಿ. ಮೊದಲನೇ ಹೆಜ್ಜೆ ಮಾಯೆಯನ್ನ ಒಪ್ಪುಕೊಳ್ಳೋದು. ಅಂದ್ರೆ ಕಾಣ್ತಿರೋ ಈ ಲೌಕಿಕ ಪ್ರಪಂಚ ಕೇವಲ ಭ್ರಮೆಯಂತ ಗುರ್ತಿಸೋದು. ಎರಡನೇ ಹೆಜ್ಜೆ ಬಾಹ್ಯ ವಸ್ತುಗಳನ್ನ ಬಿಟ್ಟು ಜ್ಞಾನದ ಮೂಲಕ ಆಂತರಿಕ ಸತ್ಯವನ್ನ ಹುಡುಕಲು ಶುರುಮಾಡೋದು. ಮೂರನೇ ಹೆಜ್ಜೆ ಆ ಹುಡುಕಾಟದ ಕೊನೆಯಲ್ಲಿ ಆತ್ಮ ಮತ್ತು ಪರಮಾತ್ಮನ ಏಕತ್ವವನ್ನ, ಆ ಎರಡಲ್ಲದ ಸ್ಥಿತಿಯನ್ನ ಅರಿಯೋದು. ಅಂತಿಮವಾಗಿ ಈ ಏಕತ್ವದ ಸಾಕ್ಷಾತ್ಕಾರದ ಮೂಲಕ ಜನನ ಮರಣಗಳ ಚಕ್ರದಿಂದ ಮುಕ್ತರಾಗಿ ಮೋಕ್ಷವನ್ನ, ಅಂದ್ರೆ ಸಂಪೂರ್ಣ ವಿಮೋಚನೆಯನ್ನ ಪಡೆಯೋದು. ಈಗ ನಾವು ಈ ವಿವರಣೆಯ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಈ ಬಾಹ್ಯ ಪ್ರಪಂಚ ಕೇವಲ ಒಂದು ಭ್ರಮೆ ಆಗಿದ್ರೆ, ನಮ್ಮ ಆಂತರ್ಯದಲ್ಲಿರುವ ಆ ಸ್ವಯಂ ಪ್ರಕಾಶಮಾನವಾದ ಸತ್ಯವನ್ನ ಕಂಡಿಡಿಯೋದಕ್ಕೆ ಇವತ್ತು ನಾವು ಯಾವ ಹೆಜ್ಜೆಗಳನ್ನ ತೆಗೆದುಕೊಳ್ತಿದ್ದೀವಿ? ಆಧ್ಯಾತ್ಮಿಕ ಸಾಧಕರಿಗೆ ಈ ಪ್ರಬಲವಾದ ಪ್ರಶ್ನೆಯನ್ನ ಬಿಡ್ತಾ ಇಂದಿನ ನಮ್ಮ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸ್ತಿದ್ದೀವಿ. ಜ್ಞಾನವನ್ನ ಹುಡುಕುವ ಈ ಹಾದಿಯಲ್ಲಿ ನಮ್ಮ ಮುಂದಿನ ಹೆಜ್ಜೆ ಏನಾಗಿರ್ಬೇಕು ಅನ್ನೋದನ್ನ ಖಂಡಿತ ಯೋಚನೆ ಮಾಡಿ.